ಮೋಕ್ಷಿತಾ ಅಹಂಕಾರಿನ, ಭವ್ಯ ಕ್ಯಾಪ್ಟನ್ ಆಗಿದ್ದು ತ್ರಿವಿಕ್ರಮ್ನಿಂದನ, ಧನ್ರಾಜ್ಗೆ ಕಳಪೆ ಕೊಟ್ಟಿದ್ದು ಸರಿನಾ, ಚೈತ್ರಕ್ಕ ಆಡಿದ್ದು ನಾಟಕನ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ಪ್ರೀವಿಯಸ್ ವಿಡಿಯೋದಲ್ಲಿ ಡ್ಯಾನ್ಸ್ ಬಗ್ಗೆ ಮಾತಾಡಿದ್ದೀನಿ. ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಬಿಟ್ಟು ಎಪಿಸೋಡ್ ರಿವ್ಯೂನ ಕಂಪ್ಲೀಟಾಗಿ ನೋಡ್ಬಿಡೋಣ. ಎಸ್, ಇನ್ನು ಡ್ಯಾನ್ಸ್ ಶುರುವಾಗುತ್ತೆ. ಅದನ್ನೆಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ. ಅದನ್ನ ನೋಡಿಲ್ಲ ಅಂದರೆ ಆ ವಿಡಿಯೋನ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಆ್ಯಂಡ್ ನಿಮ್ಮ ಫೇವ್ರೇಟ್ ಡ್ಯಾನ್ಸಿಂಗ್ ಪೇರ್ ಯಾರಾಗಿದ್ರು, ಯಾರ ಡ್ಯಾನ್ಸು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಎಸ್, ಇವಾಗ ಡ್ಯಾನ್ಸ್ ಎಲ್ಲ ಮುಗಿಯುತ್ತೆ. ಅದಾದಮೇಲೆ ಇಲ್ಲಿ ಗೌತಮಿ, ಹನುಮಂತಣ್ಣ ಹಾಗೆ ಮಂಜಣ್ಣನ ನಡುವೆ ಒಂದು ಚರ್ಚೆ ನಡೀತಿರುತ್ತೆ. ಸೊ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಬಿಕಾಸ್ ಅದನ್ನ ಬಿಗ್ ಬಾಸ್ ಅವರು ಪ್ರೋಮೋ ಬಿಟ್ಟಿದ್ರು. ಸೊ ಪ್ರೋಮೋದು ರಿವ್ಯೂದು ಕೂಡ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ. ಇದಾದ್ಮೇಲೆ ಮಾರ್ನಿಂಗ್ ಸಾಂಗು ಶುರು ಆಗುತ್ತೆ. ಅದೆಲ್ಲ ಆದಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಸೊ ಇಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಮೋಕ್ಷಿತ ಅವ್ರಿಗೆ ಹಗ್ನು ಕೂಡ ಮಾಡ್ತಾರೆ. ಅದು ಕಾಮನ್ನು, ಎಲ್ಲರೂ ಹಗ್ ಮಾಡ್ತಾರಲ್ಲ ಗುರು ಮಾರ್ನಿಂಗ್ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೇಲಿ. ಬಟ್ ಇವರಿಬ್ರದ್ದು ಸ್ವಲ್ಪ ಹಾವು ಮುಂಗಿಸಿ ಹಿಡ್ದಂಗೆ ಆಡ್ತಿರಲ್ಲ. ಸೊ ನಿನ್ನೆ ಹಗ್ ಮಾಡಿಕೊಂಡ್ರು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ನಮ್ಮ ಧನ್ರಾಜ್ ಆಚಾರ್ ಅವರು ಭವ್ಯ ಮತ್ತು ತ್ರಿವಿಕ್ರಮ್ಗೆ ರೇಗಿಸ್ತಾ ಇರ್ತಾರೆ. ಭಾವ ಬೇರೆ ಅಂತ ಕರೆದವ್ರೆ, ಭಾವ ಜಿಂಕೆ ಅಂತ. ನಿನ್ನೆ ಏನು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು, ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲಿ ಭವ್ಯಗೆ ಕಾಲೆಳಿತಾ ಇರ್ತಾರೆ, ಭವ್ಯ ತ್ರಿವಿಕ್ರಮ್ಗೆ. ಅದಾದಮೇಲೆ ಇವರ ಫಸ್ಟ್ ನೈಟ್ ಏನು ರಿಯಲ್ ಲೈಫಲ್ಲಿ ಒಂದು ಅದಂಗೆಲ್ಲ ತರಲೆ ಮಾಡಿದ್ರು, ತೊಂದರೆ ಕೊಟ್ಟಿದ್ರು ಅಂತಾರೆ. ಇವ್ರು ಯೂಟ್ಯೂಬ್ ವೀಡಿಯೋ ನೋಡಿದ್ರೆ ಗೊತ್ತಾಯ್ತದೆ ಫ್ರೆಂಡ್ಸ್, ಎಲ್ಲರಿಗೂ ಪಾಪ ಅವ್ರು ಯಾವ ಫ್ರೆಂಡ್ಸ್ ಯಾರವ್ರೆ ಅವ್ರಿಗೆಲ್ಲ ತೊಂದರೆ ಕೊಟ್ಟಿಟ್ಟವ್ರೆ. ಸೊ ಅದನ್ನು ಅಲ್ಲಿ ಶೇರ್ ಮಾಡ್ಕೊಳ್ಕೊಂಡು ಕಾಲೆಳಿತಿರ್ತಾರೆ. ನೆಕ್ಸ್ಟು ಕ್ಯಾಪ್ಟನ್ಸಿ ವಿಚಾರ ಬರುತ್ತೆ. ಎಸ್, ಇಲ್ಲಿ ಬಿಗ್ ಬಾಸ್ ಅವರು ಮತ್ತೆ ಒಂದು ಟ್ವಿಸ್ಟ್ನ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ, ಯಾರು ಹೈಯೆಸ್ಟಲ್ಲಿ ಇರ್ತಾರೆ ಟಾಪಲ್ಲಿ 2 ಜೋಡಿಗಳನ್ನ ಸೆಲೆಕ್ಟ್ ಮಾಡ್ತಾರೆ. ನನ್ನ ಪ್ರಕಾರ ಅಟ್ಲೀಸ್ಟ್ 3 ಜೋಡಿಗಳನ್ನ ಸೆಲೆಕ್ಟ್ ಮಾಡಬೇಕಿತ್ತು. ಬಿಕಾಸ್ 6 ಜೋಡಿ ಇತ್ತಲ್ವ. ಸೊ ಅದರಲ್ಲಿ ಅರ್ಧ ಅಂದ್ರೂ ಟಾಪ್ 3 ಯಾರಿರ್ತಾರೆ ಅವ್ರನ್ನ ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಮಾಡಬೇಕಿತ್ತು. ಇಲ್ಲಿ ಬರೀ 4 ಜನನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲೂ ಒಂದು ಟ್ವಿಸ್ಟ್ ಕೊಡ್ತಾರೆ. ಏನಂದರೆ, ನಿಮ್ಮಲ್ಲಿ ಯಾರು ಒಬ್ಬರು ಮಾತ್ರ ಇಲ್ಲಿ ಕ್ಯಾಪ್ಟನ್ ಆಗಬೇಕಾಗುತ್ತೆ. ಸೊ ಯಾರು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಪ್ಟನ್ ಟಾಸ್ಕ್ನ ಇಬ್ಬರು ಆಡಬೇಕಾಗುತ್ತೆ, ಬಟ್ ಒಬ್ಬರು ಮಾತ್ರ ಕ್ಯಾಪ್ಟನ್ ಆಗೋ ಅವಕಾಶ ಇರುತ್ತೆ ಅಂತ ಬಿಗ್ ಬಾಸ್ ಅವರು ಇಲ್ಲೊಂದು ಟ್ವಿಸ್ಟ್ನ ಕೊಡ್ತಾರೆ. ಎಸ್, ಇಲ್ಲಿ ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ರು, ಇಲ್ಲಿ ಭವ್ಯನ ಕ್ಯಾಪ್ಟನ್ ಮಾಡಬೇಕು ಅಂತಲೇ ಬಿಗ್ ಬಾಸ್ ಅವರು ಇಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಸೊ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಅವರವರ ಅಭಿಪ್ರಾಯಕ್ಕೆ ಬಿಟ್ಬಿಡ್ತೀನಿ ಗೈಸ್. ನೀವು ಹೆಂಗೆ ಅನ್ಕೋತೀರಾ ಅದ್ರ ಮೇಲೆ ಬಿಟ್ಬಿಡ್ತೀನಿ. ಅದು ತುಂಬ ಎಳಿತಾರೆ, ಏನೋ ಬೇರೆ ಥರನೇ ಕಾಣಿಸ್ತಿರುತ್ತೆ. ಎಸ್, ಇದಾದಮೇಲೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕು ಶುರುವಾಗುತ್ತೆ. ಆ್ಯಂಡ್ ಆ ಟಾಸ್ಕ್ ಯಾವ ಥರ ಅರೇಂಜ್ ಮಾಡಿರ್ತಾರೆ ಅಂತ ನೋಡಿರ್ತೀರ. ಎಸ್, ಫಸ್ಟ್ ಆಫ್ ಆಲು ಒಂದು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರಲ್ಲ, ಸೊ ಆ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಏಕೆಂದರೆ ಯಾವ್ಯಾವ ಥರ ಗೇಮ್ನ ಆಡಿಸ್ಬೇಕು ಅದೆಲ್ಲ ಅಷ್ಟು ಈಸಿ ಇರಲ್ಲ ಗೈಸ್. ಏಕೆಂದರೆ ನಾವು ಇಲ್ಲಿ ಕುತ್ಕೊಂಡು ಒಂದು ಕಮೆಂಟ್ ಮಾಡಿಬಿಡ್ಬೋದು ಅಥವಾ 1.5 ಅವರು ನೋಡ್ಬಿಡೋದು ವೀಡಿಯೋನ. ಬಟ್ ಒಂದು ಗೇಮ್ನ ಪ್ಲ್ಯಾನ್ ಮಾಡಬೇಕು ಅಂದರೂ ಸಿಕ್ಕಾಪಟ್ಟೆ ಅಲ್ಲಿ ಥಿಂಕ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಕ್ರಿಯೇಟಿವ್ ಟೀಮ್ಸ್ ಅಂತ ಇರುತ್ತೆ. ಸೊ ಅವರೆಲ್ಲ ಸೇರಿ ಆ ಗೇಮ್ನ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಈ ಗೇಮ್ ಅಂತೂ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ಕಷ್ಟ ಇತ್ತು, ಅಷ್ಟು ಈಸಿ ಅಂತಲೂ ಇರಲಿಲ್ಲ, ಕಷ್ಟ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ಅವ್ರ ಪಾರ್ಟ್ನರ್ ಯಾರಿರ್ತಾರೆ, ಈಗ ಇಲ್ಲಿ ಭವ್ಯ ತ್ರಿವಿಕ್ರಮ್ ಸಪೋರ್ಟು, ಗೌತಮಿ ಬಂದುಬಿಟ್ಟು ಹನುಮಂತಣ್ಣನ ಸಪೋರ್ಟ್ ತಗೊಂಡು ಇದನ್ನು ಆಡಬೇಕಾಗಿರುತ್ತೆ. ಆ ರೋಪ್ ಒಳಗಡೆ ಏನು ಹೋಗಿ ಆ ಒಂದು ಬಾಲ್ನ ಪ್ಲೇಸ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ. ಇಲ್ಲಿ ಬ್ಯಾಲೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಪೇಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಈ ಟಾಸ್ಕು ಸಿಕ್ಕಾಪಟ್ಟೆ ಡಿಪೆಂಡ್ ಆಗಿದ್ದು ಅಂದರೆ ಆ ಮೇನ್ ಯಾರು ಕ್ಯಾಪ್ಟನ್ಸಿ ಓಟೋದಲ್ಲಿದ್ದರು ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಿದ್ರು. ಇಲ್ಲಿ ಹನುಮಂತಣ್ಣ ಮತ್ತು ತ್ರಿವಿಕ್ರಮ್ ಮೇಲೆ ಅದು ಆಲ್ಮೋಸ್ಟ್ ಡಿಪೆಂಡ್ ಆಗಿತ್ತು ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರದ್ದೇ ಜಾಸ್ತಿ ಒಂದು ಪ್ರಾಮುಖ್ಯತೆ ಇದ್ದಿದ್ದು. ಸೊ ಇಲ್ಲಿ ಅವ್ರು ಕರೆಕ್ಟಾಗಿ ಆಡಲಿಲ್ಲ ಅಂದರೆ ಅಲ್ಲಿ ಆಗಲ್ಲ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆ ಒಂದು ಭವ್ಯನ ಬ್ಯಾಲೆನ್ಸ್ ಮಾಡಿಸೋದಾಗಿರ್ಬೋದು, ಆ ಹೊರಗಡೆ ತುಂಬ ಪೇಷನ್ಸಿಂದ ಚೆನ್ನಾಗಿ ಆಡಿದ್ರು. ಸ್ಟಾರ್ಟಿಂಗು 2 ರೌಂಡ್ ಏನಿದೆ, 2 ಬಾಲ್ ಇಬ್ಬರು ಒಂದೇ ಸ್ಟೇಜಲ್ಲಿದ್ದರು. ಬಟ್ ಆಮೇಲೆ ಇವ್ರದ್ದು ಗೌತಮಿ ಅವ್ರದ್ದು 2 ಬಾಲ್ಸು ಅದು ಬಿದ್ದೋಗ್ಬಿಡುತ್ತಲ್ಲ, ಫೌಲ್ ಆಗುತ್ತೆ. ತಿರ್ಗಾ ಮತ್ತಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಅವರು ಎಡವುದ್ರು ಅಂತ ಹೇಳ್ಬೋದು. ತ್ರಿವಿಕ್ರಮ್ ಭವ್ಯಗಿಂತ ಈ ಒಂದು ಗೇಮಲ್ಲಿ ತ್ರಿವಿಕ್ರಮ್ ಎಫರ್ಟು ಸಿಕ್ಕಾಪಟ್ಟೆ ಇತ್ತು. ಯಾಕೆಂದರೆ ಅವ್ರದ್ದೇ ಇಂಪಾರ್ಟೆಂಟ್ ಇತ್ತು. ಸೊ ಚೆನ್ನಾಗಿ ಮಾಡಿದ್ರು. ಅದನ್ನು ಸಿಕ್ಕಾಪಟ್ಟೆ ಬೇವ್ತೋಗಿರೋ ಪಾಪ
ಕಷ್ಟ ಇತ್ತು ಗೈಸ್. ಈ ಗೇಮ್ ಒಂಥರ ಕಷ್ಟ ಇತ್ತು. ಬ್ಯಾಲೆನ್ಸಿಂಗು, ಪೇಷನ್ಸು, ಫ್ಲೆಕ್ಸಿಬಿಲಿಟಿ ಎಲ್ಲನೂ ಟೆಸ್ಟ್ ಮಾಡ್ತಿತ್ತು ಈ ಗೇಮ್ ಅಂತ ಹೇಳ್ಬೋದು. ಸೊ ಫೈನಲಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ ಟಾಸ್ಕು. ಭವ್ಯ ಅವರು ಕ್ಯಾಪ್ಟನ್ ಕೂಡ ಆಗ್ತಾರೆ. ಸೊ ಇಲ್ಲಿ ಕೆಲವರು ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಿರೋದು, ಎಸ್ ಕಲರ್ಸ್ ಕನ್ನಡ ಕೃಪೆಯಿಂದ ಆ್ಯಂಡ್ ಯಾರೋ ತ್ರಿವಿಕ್ರಮ್ ಸಹಾಯದಿಂದ ಭವ್ಯ ಕ್ಯಾಪ್ಟನ್ ಆಗಿದ್ದು ಅಂತ ಹೇಳ್ತವ್ರೆ. ಇಲ್ಲಿ ಕಲರ್ಸ್ ಕನ್ನಡ ಬಗ್ಗೆ ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅದು ಟ್ರಂಪ್ ಕಾರ್ಡು ಅದು ಯಾವುದಾದೋ ಇದೆಲ್ಲ ಹೇಳಿದ್ರಲ್ಲ, ಅಲ್ಲೇ ಅವ್ರ ಬುದ್ಧಿ ನಮ್ಗೆ ಗೊತ್ತು ಬಿಡಿ. ಇದೇನು ಹೊಸ್ತಲ್ಲ, ಪ್ರತಿ ಸೀಸನಲ್ಲೂ ಈ ಥರ ಏನಾದ್ರು ಮಾಡ್ತಾನೆ ಇರ್ತಾರೆ ಬಿಗ್ ಬಾಸ್ ಟೀಮವರು. ಸೊ ಇಲ್ಲಿ ವಿಕ್ಕಿ ಸಪೋರ್ಟ್ ಅಂತ ಬಂದಾಗ ಎಸ್ ಏನು ಮಾಡೋಕ್ಕಾಗಲ್ಲ, ಪ್ಲ್ಯಾನ್ ಮಾಡಿರೋದೇ ಅದು. ಆದರೆ ಭವ್ಯ ಡಿಸರ್ವ್ ಇಲ್ವಾ ಅಂತ ಕೇಳಿದ್ರೆ ನನ್ನ ಪ್ರಕಾರ ಶಿ ಈಸ್ ಡಿಸರ್ವ್ಡ್. ಯಾಕೆಂದರೆ ಈ ವಾರ ಬಿಡಿ, ಲಾಸ್ಟ್ ವಾರ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಆಡಿದ್ರು. ಆ್ಯಂಡ್ ಏನು ಲಾಸ್ಟ್ ಸ್ಟೇಜಲ್ಲಿ ಒಂದು ಕ್ಯಾಪ್ಟನ್ಸಿ ಅನ್ನೋದು ಮಿಸ್ ಆಗಿತ್ತು. ಸೊ ಆ ವಾರದ ಲಾಸ್ಟ್ ವಾರದ ಪ್ರತಿಫಲನೆ ಈ ವಾರ ಸಿಕ್ಕಿದೆ. ಸೊ ಶಿ ಈಸ್ ಡಿಸರ್ವ್ಡ್ ಅಂತ ನನಗೆ ಅನ್ನಿಸ್ತು. ಅದರಲ್ಲಿ ಎರಡು ಮಾತೇ ಇಲ್ಲ. ಫೈನಲಿ ಭವ್ಯ ಕ್ಯಾಪ್ಟನ್ ಆದಳು. ಸೊ ಇಲ್ಲಿ ಏನು ಚಾನಲ್ ಅವ್ರು ಮಾಡೋ ತಪ್ಪುಗಳಿಗೆ ಸ್ಪರ್ಧಿಗಳನ್ನ ನಾವು ಬ್ಲೇಮ್ ಮಾಡೋದು ಬೇಡ, ಬೈಯೋದಾರೆ ಚಾನಲ್ ಅವ್ರನ್ನ ಬೈಕೊಳ್ಳಿ. ಎಸ್ ಫೈನಲಿ ಭವ್ಯನ ಆಸೆನೂ ನೆರವೇರಿತು, ಕ್ಯಾಪ್ಟನ್ಸಿನೂ ಸಿಕ್ತು. ಇಲ್ಲಿಗೆ ಕ್ಯಾಪ್ಟನ್ದು ಮುಗೀತು. ಅದಾದಮೇಲೆ ಭವ್ಯ ಅವರು ಯಾರು ತ್ರಿವಿಕ್ರಮ್ ಅವ್ರ ಹತ್ರ ಸ್ವಲ್ಪ ಅಡ್ವೈಸ್ ಹೇಳಿ ಅಂತ ಮೇ ಬಿ ಕ್ಯಾಪ್ಟನ್ಸಿ ಶುರು ಆಗೋಕ್ಕಿಂತ ಮುಂಚೆನೋ ಅದಾದಮೇಲೋ ಕೇಳ್ತಾರೆ ಆ ಅಡ್ವೈಸ. ಅದಕ್ಕೆ ಅವರು ನಾನೇನು ಹೇಳಬೇಕಾಗಿಲ್ಲ, ಐ ಥಿಂಕ್ ನಿನಗೆ ಏನಾದ್ರು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಒಬ್ಬ ವ್ಯಕ್ತಿ ಅಂದರೆ ಲೈಕ್ ಏನು ಇದಿಲ್ದೇ ಫ್ರೀಯಾಗಿ ಶೇರ್ ಮಾಡ್ಕೋಬೋದು. ಸಜೆಷನ್ ಕೇಳಬೇಕು ಅಂತ ಬಂದಾಗ ನಿನಗೆ ಕಂಫರ್ಟಬಲ್ ಅನ್ಸೋದು ನಾನೇ ಅನಿಸುತ್ತೆ. ಸೊ ನಾನೇನೆ ಅನಿಸುತ್ತೆ ಅಲ್ಲ, ನಾನೇನೆ ಅಂತ ಹೇಳ್ತಾರೆ. ಅದಾದಮೇಲೆ ಏನು ಹೇಳೋ ಅವಶ್ಯಕತೆ ಇಲ್ಲ. ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತಾರೆ, ಹೊರಗಡೆ ಇದ್ದಾಗ ಮೀನ್ಸ್ ಅಂದರೆ ನಾನು ನಿನ್ನ ಮಿನಿ ಸೀಸನಲ್ಲೂ ನೋಡಿದ್ದೀನಿ, ಇವಾಗ ನೋಡಿದ್ದೀನಿ, ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ಯಾ. ಆ್ಯಂಡ್ ಅದಾದಮೇಲೆ ನನಗೆ ನಿನ್ನ ಮೇಲೆ ಹೊರಗಡೆ ಇದ್ದಾಗ ನೆಗೆಟಿವ್ ಒಪಿನಿಯನ್ ಇತ್ತು ಅಂತ ಹೇಳ್ತಾರೆ. ಮೇ ಬಿ ಭವ್ಯನ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಚೆನ್ನಾಗಿ ಹಂಗೆ ಅನಿಸುತ್ತೆ. ಫಸ್ಟು ಇಂಪ್ರೆಷನ್ ಅದೇ ಥರ ಅನಿಸುತ್ತೆ. ಆಮೇಲೆ ಚೇಂಜ್ ಆಗ್ಬೋದು. ಸೊ ಇಲ್ಲಿ ನೀನೇ ಇಂಪ್ರೂವ್ ಮಾಡ್ಕೋತಿದ್ಯಾ, ನೀನೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀಯ ಅಂದ್ಬಿಟ್ಟು ಒಂದು ಸಜೆಷನ್ನ ಕೊಡ್ತಾರೆ. ಸೊ ಇಲ್ಲಿಗೆ ಕ್ಯಾಪ್ಟನ್ಸಿ ಇದು ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇದ್ರ ಮಧ್ಯೆ ಒಂದಷ್ಟು ನಡೀತಲ್ಲ, ಅದ್ರ ಬಗ್ಗೆ ಮಾತಾಡ್ಬೋಣ. ಇಲ್ಲಿ ಐಶ್ವರ್ಯ ಅವರು ಬೇಜಾರಾಗಿರ್ತಾರೆ. ಬಿಕಾಸ್ ಏನು ಲಾಸ್ಟ್ ಬಂದುಬಿಡುತ್ತೆ ಪಾಯಿಂಟು. ಎಸ್ ನನ್ನ ಪ್ರಕಾರ ಡ್ಯಾನ್ಸ್ ಅಂತ ವಿಷಯ ಬಂದಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ ಲಾಸ್ಟು ಪೊಸಿಷನ್ ಏನಕ್ಕೆ ಕೊಟ್ಟರು ಅಂತ ಗೊತ್ತಿಲ್ಲ, ಏನು ಮಾಡಿದ್ರು. ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ ಗೈಸ್ ಡ್ಯಾನ್ಸಿಂಗ್ ಪರ್ಫಾರ್ಮೆನ್ಸಲ್ಲಿ ಐಶ್ವರ್ಯ ಧರ್ಮ ಅವ್ರದ್ದು ಲಾಸ್ಟ್ಗೆ ಅರ್ಹರು ಅಂತ ಕಾಮೆಂಟಲ್ಲಿ ತಿಳಿಸಿ. ಎಸ್ ಇನ್ನು ಟಾಸ್ಕಲ್ಲೂ ಅಷ್ಟೇ ಪಾಪ ತುಂಬ ಅವರು ಎಫರ್ಟ್ ಹಾಕಿದ್ದಾರೆ, ಎಲ್ಲ ಕಡೆ ಟ್ರೈ ಮಾಡಿದ್ದಾರೆ. ಬಟ್ ಲಾಸ್ಟಲ್ಲಿ ಬತ್ತಲ್ಲ ಅವರು ಬೇಜಾರಾಗಿದ್ರು. ಸೊ ಇಲ್ಲಿ ಮೋಕ್ಷಿತ ಎಲ್ಲರೂ ಅನುಷಾ ಎಲ್ಲ ಸಮಾಧಾನ ಮಾಡ್ತಿರೋ. ಅನುಷಾ ಹೇಳ್ತಾರೆ, ಹಿಂಗಿದ್ದದ್ದು ಕೆಳಗಡೆ ಇದ್ದವ್ರಿಗೆ ಬೇಕು ಬಂದರು, ಸೊ ಅದು ತಿರ್ಗಾ ಕ್ಲಾಕ್ ವೈಸ್ ತಿರುಗ್ತಾ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಅನುಷಾ ಮತ್ತು ಧರ್ಮಂದು ಸ್ವಲ್ಪ ಇಲ್ಲಿ ಅಲ್ಲಿ ಜೋಡಿಯಾಗಿ ಸಿಗ್ಲಿಲ್ವಲ್ಲ, ಇಲ್ಲಿ ಜೋಡಿ ಪರ್ಫಾರ್ಮೆನ್ಸ್ ನಡೀತಿರುತ್ತೆ. ಒಂದು ಸಾಂಗೆಲ್ಲ ಹೇಳ್ಕೊಂಡು ಒಂದು ರೊಮ್ಯಾಂಟಿಕ್ ಥರ ಆಡ್ತಿರ್ತಾರೆ, ಚೆನ್ನಾಗಿರುತ್ತೆ, ಕ್ಯೂಟಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಕಡೆ ಶಿಶಿರ್ ಅವ್ರಿಗೆ ಚೈತ್ರ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿರಲ್ಲ, ಹೇಳ್ಕೊಳ್ತಿರ್ತಾರೆ. ಎಸ್ ಸೇಮ್ ಅದೊಂದು ನಂಬಿಕೆ ದ್ರೋಹ ಮಾಡಿದ್ದು ಗೋಲ್ಡ್ ಅಣ್ಣನ ಜೊತೆ ಶೇರ್ ಮಾಡ್ಕೊಳ್ತಿರ್ತಾರೆ. ಇಲ್ಲಿ ವಿಕ್ರಮ್ ಅವರು ಅಷ್ಟೇ ಕರೆಕ್ಟಾಗಿ ಹೇಳಿದ್ರು, ಅವರು ನಾನು ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಲ್ಲಿ ನಾವು ಅನ್ನೋ ಥರ ಹೇಳ್ತಾರೆ ಅವರು. ಆ್ಯಂಡ್ ನನಗೆ ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಸುರೇಶನ ಅನುಷಾ ಜೊತೆ ಮಾತಾಡುವಾಗ ಒಪ್ಕೊಳ್ತಾರೆ. ಎಸ್ ನನಗೆ ಒಂಥರ ಅನಿಸ್ಬಿಡ್ತು, ಅನುಷಾಗೆ ನಾವು ಹಿಂಗೆ ಮಾಡಿ ತಿರ್ಗಾ ನಾನೇ ಆಡು ಅಂತಿದ್ದೀನಲ್ಲ ಬೆನ್ನು ಮಾಡಿ ಅಂತ. ಸೊ ಇಲ್ಲಿ ನನಗೆ ಸುರೇಶನ ಇಷ್ಟ ಆದ್ರು ಅಂತಲೇ ಹೇಳ್ಬೋದು. ಆ ಒಂದು ಒಪ್ಕೊಳ್ಳೋ ಗುಣ ಇದೆಯಲ್ಲ, ಎಲ್ಲರಿಗೂ ಬರಲ್ಲ. ಬಟ್ ಸುರೇಶನ ಇಲ್ಲಿ ಒಪ್ಕೊಂಡ್ರು, ಖುಷಿ ಆಯಿತು. ಅದಾದಮೇಲೆ ಸೀರಿಯಸ್ಲಿ ಚೈತ್ರಕ್ಕದ ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಗುರು. ಹೆಂಗೆ ಹೇಳ್ತಿದ್ದಾರೆ ಅಂದರೆ ಏನು ಅಲ್ಲಿ ಶಿಶಿರಣ್ಣ ಆಗಿರ್ಬೋದು, ತ್ರಿವಿಕ್ರಮಣ್ಣ ಆಗಿರ್ಬೋದು, ಯಾರು ಆಗಿರ್ಬೋದು, ಸುರೇಶನ್ ಆಗಿರ್ಬೋದು, ನಾನು ಹೆಂಗೆ ಮಾತಾಡ್ತೀನಿ, ನನ್ನ ಸಾಮರ್ಥ್ಯ ಏನು, ಅದ್ರ ಮೇಲೆ ಡಿಪೆಂಡು, ನಾನು ಹೆಂಗೆ ಕನ್ವಿನ್ಸ್ ಮಾಡ್ತೀನಿ ಅಂತ. ಸೊ ಸೀರಿಯಸ್ಲಿ ಒಂದು ಏನು ನೀನು ಕನ್ವಿನ್ಸ್ ಮಾಡಬೇಕು ಅಂದ್ಬಿಟ್ಟು ಒಂದು ಎಮೋಷನಲ್ ಇದನ್ನು ಕಾರ್ಡನ್ನ ಪ್ಲೇ ಮಾಡ್ತೀಯ ಅಂದರೆ ನಿನ್ನ ಕ್ಯಾರೆಕ್ಟ್ರು ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ ಅಂತ ಅನಿಸ್ಬಿಟ್ಟು ಒಂಥರ ಇಲ್ಲ ಐಶ್ವರ್ಯ ಅವರು ಹೇಳ್ತಾರಲ್ಲ, ಆ ಬೆಲ್ಟ ಬಿಚ್ಚಿದ ತಕ್ಷಣ ಫುಲ್ಲು ಕಂಪ್ಲೀಟ್ ಡಿಫ್ರೆಂಟ್ ಚೈತ್ರನೇ ನೋಡಿದೆ, ಆ ಥರ ಚೇಂಜ್ ಆದ್ರು ಅಂತ. ಹಂಗೆ ಹೆಂಗೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಗುರು, ಅಷ್ಟೆಲ್ಲ ಆದಮೇಲೆ ಅನ್ನಿಸ್ತು. ಒಟ್ಟಿನಲ್ಲಿ ಚೈತ್ರಕ್ಕಂದ ಮೇಲೆ ರೆಸ್ಪೆಕ್ಟ್ ಅಂತೂ ಹೊಂಟೋಯ್ತು ಗುರು. ಅಷ್ಟೆಲ್ಲ ಆಗಿನೂ ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿದಾಗ. ಸೊ ಈಗೇನೋ
ಹುಷಾರಿಲ್ಲ, ಬಿದ್ದೋಗ್ಬಿಟ್ಟಿದ್ರು, ಕರ್ಕೊಂಡೋಗಿದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇನ್ನೊಂದು ಚೈತ್ರಕ್ಕೂನು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಗೋಲ್ಡ್ ಮತ್ತು ಯಾರು ನಮ್ಮ ಅನುಷಾ ಜೊತೆ ಮಾತಾಡುವಾಗ ಹೇಳ್ತಾರೆ, ಫಸ್ಟು ಈಗ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಿದ್ರು ಗೋಲ್ಡ್ ಸುರೇಶನ್ನ, ಈಗ ನಾನೇ ಕಳಪೆಗೆ ಟಾರ್ಗೆಟ್ ಅಂತ. ಅವ್ರಿಗೆ ಮೇ ಬಿ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿರೋ ಅನಿಸುತ್ತೆ ಅವರೇ ಕಳಪೆ ಅಂತ. ಸೊ ಇಲ್ಲಿ ಬೇರೆ ಈ ಥರ ಇನ್ಸಿಡೆಂಟ್ ಆಯ್ತಲ್ಲ, ಏನೋ ತಲೆ ಸುತ್ತ ಬಿದ್ದೋದ್ರು. ಸೊ ಎಲ್ಲರೂ ಟ್ರೋಲ್ ಮಾಡ್ತಿರೋದು, ಒಂದು ಕಮೆಂಟ್ ಮಾಡ್ತಿರೋದು, ಚೈತ್ರಕ್ಕೂನ್ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು, ಏನೋ ಕಳಪೆ ಕೊಡ್ತಾರೆ ಅಂದ್ಬಿಟ್ಟೆ ಆ ಥರ ಮಾಡೋರು ಅಂತ. ಗೊತ್ತಿಲ್ಲ ಗೈಸ್, ಈಗ ನಾವು ಹತ್ರದಿಂದ ನೋಡಿಲ್ದೇ ಆ ಥರ ಇಂಥ ವಿಷಯಗಳಲ್ಲಿ ಕಮೆಂಟ್ ಮಾಡೋಕ್ಕಾಗಲ್ಲ. ಸೊ ನಾನು ಇದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೋಗಲ್ಲ. ಅವ್ರು ನಾಟಕ ಮಾಡಿದ್ರೆ ನಿಜವಲ್ಲೂ ಇದಂತ. ನಾನು ಸುರೇಶ್ ಅನ್ನೋರ ವಿಷಯದಲ್ಲೂ ಅದನ್ನೇ ಹೇಳಿದೆ ಕಾಲೇಟಾಗಿದ್ದಾಗ. ಗೊತ್ತಿಲ್ಲ ಅಲ್ಲಿ ಏನಾಗಿದೆಯೋ ನಿಜನೋ ಸುಳ್ಳೋ. ಸೊ ಇಂಥ ವಿಷಯಗಳಲ್ಲಿ ಕಮೆಂಟ್ ಮಾಡೋದು ತಪ್ಪಾಗುತ್ತೆ. ಇದೆಲ್ಲದ್ರ ಮಧ್ಯೆ ಇಲ್ಲಿ ಇನ್ನೊಂದು ಕಾನ್ವರ್ಜೇಷನ್ ನಡೆಯುತ್ತೆ, ಯಾರೋ ನಮ್ಮ ತ್ರಿವಿಕ್ರಮ ಹಾಗೆ ಮೋಕ್ಷಿತಾ ಮಧ್ಯೆ. ಎಸ್, ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ. ತ್ರಿವಿಕ್ರಮ್ ಹೇಳ್ತಾರೆ, ನಾನು ನಿಮ್ಮ ಜೊತೆ ಮಾತಾಡಬೇಕು ಆ್ಯಂಡ್ ಈ ಜೋಡಿ ಟಾಸ್ಕು ನಿಮ್ಮ ಜೊತೆ ಆಡಬೇಕಿತ್ತು ಅನ್ನೋ ಥರ ಹೇಳ್ತಾರೆ. ಏನಕ್ಕೆ ಅಂದರೆ ಇವ್ರಿಗೆ ಏನು ಮನಸ್ತಾಪ ಇದೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು ಅಂದ್ಬಿಟ್ಟು ಇವರು ಆ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಬಟ್ ಹೇಳ್ತಾರೆ ಇಲ್ಲಿ ಮೋಕ್ಷಿತ ಅವ್ರದ್ದು ಇಲ್ಲಿ ತಪ್ಪು ಅನಿಸ್ಲಿಲ್ಲ. ಯಾಕೆಂದರೆ ಅವ್ರು ಏನು ಹೇಳ್ಕೊತಿರೋದ್ರೆ ನನಗೇನು ಅನಿಸಿದೆ, ನಾನು ಡೈರೆಕ್ಟಾಗಿ ಹೇಳಿದ್ದೀನಿ, ನಂಗೆ ಅವತ್ತು ಕೋಪ ಬಂತು, ಅದಕ್ಕೆ ಗೋಮುಖ ವ್ಯಾಘ್ರ ಅಂತೆಲ್ಲ ಹೇಳಿದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಇವರು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ತ್ರಿವಿಕ್ರಮ್ ಅವರು. ಎಸ್, ನೀವು ದೂರದಿಂದ ನೋಡಿ ಹೇಳ್ತೀರಾ, ಸೊ ಪಕ್ಕದಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಗೊತ್ತಾಗೋದು ಅಂತ. ಇಲ್ಲೇನಾಗಿದೆ ಅಂದರೆ ಮೋಕ್ಷಿತ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ, ಎಸ್, ನನಗೆ ಒಬ್ಬ ವ್ಯಕ್ತಿ ಬಂದು ಹೇಳ್ದಾಗ ಇದು ತ್ರಿವಿಕ್ರಮ ಅಲ್ಲ, ತ್ರಿವಿಕ್ರಮ್ ಅವರೇ ಬೇರೆ ಥರ ಇರ್ತಾರೆ, ಏನಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾತಾಡೋರು ಫುಲ್ ಕೈ ಮಾಡೋ ವ್ಯಕ್ತಿ, ಅಷ್ಟೊಂದು ಕೋಪ ಇರೋ ವ್ಯಕ್ತಿ ಇಲ್ಲಿ ಈ ಥರ ಇದ್ದಾರೆ ಅಂದರೆ ಕಂಪ್ಲೀಟ್ ಇದು ಚೇಂಜ್ ಅಂತ. ಅದಕ್ಕೆ ನನಗೆ ನಾಟಕ ಥರ ಅನ್ನಿಸ್ತು. ನಿಜವಾಗ್ಲೂ ಈ ವ್ಯಕ್ತಿ ನಿಜನ ಸುಮ್ಮನೆ ನಾಟಕ ಆಡ್ತವ್ರ ಅನ್ನೋ ಒಂದು ನನಗೆ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಓಡುತ್ತೆ ಅಂತ ಅವ್ರಿಗೇನು ಅನ್ನಿಸ್ತು ಮನಸ್ಸಲ್ಲಿ ಅದನ್ನ ಫ್ರಾಂಪ್ಟಾಗಿ ಹೇಳ್ಕೊಳ್ತಾರೆ. ಸೊ ಅದಾದಮೇಲೆ ಎಸ್, ತ್ರಿವಿಕ್ರಮ್ ಅವರು ಹಾಡೋಣ ನೆಕ್ಸ್ಟು ಜೋಡಿಯಾಗಿ ಅಂತ ಹೇಳ್ತಾರೆ. ಇಲ್ಲಿ ಏನಕ್ಕೆ ಹಂಗೆ ಅನಿಸಿದೆ ಅಂದರೆ, ನೀವು ಎಷ್ಟು ಜನ ಯಾರು ಕಿರಿಕೀರ್ತಿ ಮತ್ತು ಯಾರು ನಮ್ಮ ನಿರಂಜನ್ ದೇಶಪಾಂಡೆ ಮಿಸ್ಟರ್ ನಿರಿಕ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತಾರೆ. ಸೊ ಅಲ್ಲಿ ಹೇಳ್ತಾರೆ ಅವರು, ಇದು ತ್ರಿವಿಕ್ರಮ ಗುರು ಅಂದರೆ ಮಿನಿ ಸೀಸನಲ್ಲೂ ನಿರಂಜನ್ ದೇಶಪಾಂಡೆ ಹೋಗಿದ್ರಲ್ಲ, ಯಾರು ಭವ್ಯಗೌಡ ಮತ್ತು ನಮ್ಮ ತ್ರಿವಿಕ್ರಮು ಹಾಗೆ ನಿರಂಜನ್ ಇವರೆಲ್ಲ ಇದ್ರು. ಅವಾಗ ಹೇಳ್ತಿದ್ದು ಸಿಕ್ಕಾಪಟ್ಟೆ ಕೋಪ ಈ ಮನುಷ್ಯಂಗೆ, ಮೂವನ್ ತುದಿಲೆ ಕೋಪ, ಇವರೇ ಅಲ್ಲ. ಅವ್ರಿಗೂ ಡೌಟ್ ಆಯಿತು, ನಿಜವಾಗ್ಲೂ ತ್ರಿವಿಕ್ರಮ ಇಷ್ಟೊಂದು ಪೇಷನ್ಸಿಂದ ಅವನೇ ಅಂತ. ಸೊ ಇಲ್ಲಿ ಗೌತಮಿ ತಲೆಯಲ್ಲೂ ಅದೇ ಓಡ್ತಿದೆ. ಮೇ ಬಿ ತ್ರಿವಿಕ್ರಮ್ ಅವರು ಆಲ್ರೆಡಿ ಹೇಳ್ದಂಗೆ ಮೈಂಡ್ ಗೇಮ್ ಸಕ್ಕತ್ತಾಗಿ ಆಡ್ತವ್ರೆ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಇದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ಎಲ್ಲರೂ ಅರ್ಥ ಮಾಡ್ಕೊಳ್ಳಲ್ವೇನೋ ಗೊತ್ತಿಲ್ಲ. ಬಟ್ ಅದು ತಪ್ಪು ಅಂತ ನಾನು ಹೇಳಲ್ಲ. ಇಲ್ಲಿ ತುಂಬ ಪೇಷನ್ಸಿಂದ ಇದ್ದಾರೆ, ಏಕೆಂದರೆ ಎಲ್ಲರೂ ಹೇಳೋ ಪ್ರಕಾರ ಅವ್ರಿಗೆ ಗೊತ್ತಿರೋರು ಆ ವ್ಯಕ್ತಿ ಅಷ್ಟು ತಾಳ್ಮೆಯಿಂದ ಇರೋ ವ್ಯಕ್ತಿನೇ ಅಲ್ಲ ಅಂತ. ಬಟ್ ಇಲ್ಲಿ ಆ ಥರ ಇರೋದ್ರಿಂದ ಮೇ ಬಿ ತ್ರಿವಿಕ್ರಮ್ಗೆ ವರ್ಕ್ ಆಗ್ತಿದೆ ಗೇಮು, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ಗೇಮ್ಗೋಸ್ಕರ ಆಗಿದ್ದರೆ ತಪ್ಪೇನಿಲ್ಲ ಗೈಸ್. ಸೊ ಇಲ್ಲಿ ಮೋಕ್ಷಿತಾಗೆ ಅದು ನಾಟಕ ಅಂತ ಅನಿಸ್ಬೋದೇನೋ, ಫೇಕ್ ಅಂತ. ಸೊ ಕಾನ್ವರ್ಜೇಷನ್ ನಡೆಯುತ್ತೆ, ನೋಡೋಣ ಮುಂದೆ ಏನಾರು ಅವ್ರನ್ನ ಜೋಡಿಯಾಗಿ ಕಾಣ್ಬೋದಾ, ಬಿಗ್ ಬಾಸ್ ಅವ್ರು ಜೋಡಿ ಮಾಡ್ತಾರಾ, ಇನ್ನೂ ದೂರ ಮಾಡ್ತಾರಾ, ವೆಯ್ಟ್ ಮಾಡಿ ನೋಡ್ಬೇಕು. ಇದೆಲ್ಲ ಆದಮೇಲೆ ನೆಕ್ಸ್ಟು ಬರೋದೇ ಉತ್ತಮ ಮತ್ತು ಕಳಪೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಮಹಾಭಾರತ ರಾಮಾಯಣ ಎಲ್ಲ. ಎಸ್, ಇಲ್ಲಿ ಯಾರು ಉತ್ತಮ, ಫಸ್ಟ್ ಆಫ್ ಆಲ್ ಉತ್ತಮ ಹೇಳ್ಬಿಡ್ತೀನಿ, ಯಾರ್ಯಾರು ಕೊಟ್ಟಿದ್ರು ಅದೇನು ಹೇಳೋಕ್ಕೆ ಹೋಗಲ್ಲ, ಯಾಕಂದ್ರೆ ನೀವು ನೋಡಿರ್ತೀರ. ಕಳಪೆದು ಬೇಕಾದ್ರೆ ಹೇಳು, ಅದು ಇಂಪಾರ್ಟೆಂಟು. ಎಸ್, ಉತ್ತಮ ನನಗೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಗೋಲ್ಡ್ ಸುರೇಶನಿಗೆ ಕೊಟ್ಟಿದ್ದು. ಯಾಕೆ ಅಂದರೆ ಒಂದು ಕಳಪೆ ಅಂತ ಕೊಡಬೇಕಾದ್ರೆ, ಒಂದು ನಾಮಿನೇಟ್ ಮಾಡಬೇಕಾದ್ರೆ, ಅಥವಾ ಎನಿಥಿಂಗ್ ನೆಗೆಟಿವ್ ಅಂತ ಬಂದಾಗ ಬರೀ ಗೋಲ್ಡ್ ಸುರೇಶನನ್ನೇ ಟಾರ್ಗೆಟ್ ಮಾಡ್ತಿದ್ರು. ಗೋಲ್ಡ್ ಸುರೇಶನ ಇಲ್ಲ ಚೈತ್ರಕ ಈ ಥರ ಟಾರ್ಗೆಟ್ ಮಾಡ್ತಿದ್ರು. ಸೊ ಈ ಸಲ ಸುರೇಶನಿಗೆ ಖಂಡಿತ ಸುರೇಶನ ಏನೇ ಮಾತಾಡ್ಬೋದು, ಕೆಲವೊಂದು ಕಡೆ ತಂದಿಕ್ಕೋ ಕೆಲಸ ಮಾಡ್ಬೋದು, ಬಟ್ ಆಟ ಅಂತ ಬಂದಾಗ ಎಲ್ಲ ಥರ ಎಫರ್ಟ್ ಹಾಕಿ ಆಡ್ತಾರೆ ಗುರು. ಸೊ ಅದಕ್ಕೆ ಸಿಕ್ಕಂಥ ಫಲ ಅಂತ ಹೇಳ್ಬೋದು. ನನಗಂತೂ ಖುಷಿ ಆಯಿತು ಸುರೇಶನಿಗೆ ಸಿಕ್ಕಿದ್ದು ಉತ್ತಮ. ನಿಮ್ಗೆ ಎಷ್ಟು ಜನಕ್ಕೆ ಖುಷಿ ಆಯಿತು ಕಾಮೆಂಟಲ್ಲಿ ತಿಳಿಸಿ. ಎಸ್, ನೆಕ್ಸ್ಟು ಬರೋದೇ
ಕಳಪೆ. ನನ್ನ ಪ್ರಕಾರ ಈ ವಾರದ ಕಳಪೆ ಬಂದು ಚೈತ್ರ ಅವರು. ಚೈತ್ರ ಅವ್ರಿಗೆ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ಏನೋ ಕನ್ಫೆಷನ್ ರೂಮ್ ಕರ್ಕೊಂಡು ಹೋಗಿದ್ದಾರೆ, ಚೆಕಪ್ಗೆ ಹೋಗಿದ್ದಾರೆ. ಸೊ ಅದೆಲ್ಲ ಬಿಟ್ಟಾಕಿದ್ರೆ ನನ್ನ ಪ್ರಕಾರ ಈ ವಾರದ ಕಳಪೆ ಚೈತ್ರ. ಸೊ ನಿಮ್ಮ ಪ್ರಕಾರ ಯಾರಾಗಬೇಕಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಯಾರ್ಯಾರು ಕೊಡ್ತಾರೆ ಅಂತ ನೋಡ್ಬಿಡೋಣ. ಮೊದಲನೇದಾಗಿ ಧನರಾಜ್ ಆಚಾರ್ ಅವ್ರಿಗೆ 6 ಓಟ್ಗಳು ಬೀಳುತ್ತೆ. ಯಾರ್ಯಾರು ನಮ್ಮ ತ್ರಿವಿಕ್ರಮ್ ಅವರು, ಅವರೇ ಅನ್ಸುತ್ತೆ ಫಸ್ಟ್ ಕೊಟ್ಟಿದ್ದು. ತ್ರಿವಿಕ್ರಮು, ಶಿಶಿರು, ಐಶು, ಸುರೇಶ್ ಅಣ್ಣ, ಮೋಕ್ಷಿತಾ ಅಂಡ್ ಭವ್ಯ ಅವರು ಕೂಡ ನಮ್ಮ ಧನರಾಜಾಚಾರ್ಗೆ ಕಳಪೆ ಅಂತ ಕೊಡ್ತಾರೆ. ನೆಕ್ಸ್ಟ್ ಅನುಷಾಗೆ ಗೌತಮಿ, ಮಂಜಣ್ಣ ಹಾಗೆ ಹನುಮಂತು, ಇವ್ರ 3 ಜನನು ಅನುಷಾಗೆ ಕಳಪೆ ಕೊಡ್ತಾರೆ. ಇನ್ನ ಮೋಕ್ಷಿತ ಅವರು ಧನರಾಜಾಚಾರ್ಯ ಕೊಟ್ರು ಅಂತ ಧನರಾಜಾಚಾರ್ಯ ಅವರು ಮೋಕ್ಷಿತ ಕೊಡ್ತಾರೆ. ಹನುಮಂತಣ್ಣಂಗೆ ನಮ್ಮ ಜೋಡಿ ಅಕ್ಕಿಗಳು ಧರ್ಮ ಮತ್ತೆ ಅನುಷ್ ಅವರು ಕಳಪೆ ಕೊಡ್ತಾರೆ. ಸೊ ಇಷ್ಟು ಕಳಪೆ ಕೊಟ್ಟಿದ್ದು. ಇಲ್ಲಿ ನಮ್ಮ ಧನರಾಜಾಚಾರ್ಯ ಅವ್ರಿಗೆ 6 ಜನ ಕಳಪೆ ಕೊಟ್ಟಿದ್ದಾರೆ ಆಯ್ತಾ. ಸೊ ಇಲ್ಲಿ ಕ್ಲಿಯರ್ ಆಗಿ ಅನ್ಸಿದ್ದೇನೆಂದ್ರೆ ಫಸ್ಟ್ ಟಾರ್ಗೆಟು ಯಾರು ಸುರೇಶ್ ಅಣ್ಣ. ಸೊ ಸುರೇಶ್ ಅಣ್ಣಂಗೆ ಉತ್ತಮ ಸಿಕ್ಕಿದೆ ಈ ಸಲ. ನೆಕ್ಸ್ಟ್ ಬಂದ್ಬಿಟ್ಟು ಚೈತ್ರಕ್ಕ ಇದ್ದೀರಾ, ನೆಕ್ಸ್ಟ್ ಚೈತ್ರಕ್ಕನೇ ಈಗ. ಸೊ ಅವರು ಇಲ್ಲದೆ ಇರೋದ್ರಿಂದ ಧನರಾಜ್ ಆಚಾರ್ಯ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ. ಇಲ್ಲೇನಂದರೆ ಕಾಮನ್ ಆಗಿರೋದು ಇವರೆಲ್ಲ ಒಂದು ಸೀರಿಯಲ್ ಆ್ಯಕ್ಟರು ಏನೋ ಒಂದು ಆ ಥರನೇ ಕಾಣಿಸ್ತಿದೆ. ಇಲ್ಲಿ ಬಂದ್ಬಿಟ್ಟು ನಾನ್ ಆ್ಯಕ್ಟರ್ಗಳು ಯಾರಿರ್ತಾರೆ ಅವರು ಬಲುಪಶ್ ಆಗ್ತವ್ರೆ ಅಂತ ಅನ್ನಿಸ್ತು. ಸೊ ನಮ್ಮ ಧನರಾಜ್ ಆಚಾರ್ ಅವ್ರಿಗೆ ಕಳಪೆ ಸಿಗುತ್ತೆ. ಪ್ರತಿಯೊಬ್ಬರು ಒಂದೊಂದು ರೀಸನ್ ಕೊಡ್ತಾರೆ. ಕೆಲವೊಂದು ವ್ಯಾಲಿಡ್ ಇತ್ತು, ಕೆಲವೊಂದು ಅಷ್ಟು ವ್ಯಾಲಿಡ್ ರೀಸನ್ ಅಂತ ಅನ್ನಿಸ್ಲಿಲ್ಲ. ಸೊ ಇಲ್ಲಿ ಫೈಟ್ ಆಗದೆ ಮೋಕ್ಷಿತಾ ಮತ್ತು ಧನರಾಜ್ ಅವ್ರಿಗೆ. ಮೋಕ್ಷಿತಾ ಕೊಟ್ಟಿದ್ದ ರೀಸನ್ ಬಂದ್ಬಿಟ್ಟು ಏನು ಪಾರ್ಟ್ನರ್ ಆಗಿದ್ದಾಗ ಅಷ್ಟು ಸಪೋರ್ಟಿವ್ ಆಗಿ ಇರಲಿಲ್ಲ. ಎಫರ್ಟ್ ಇತ್ತು ಬಟ್ ಸ್ಮಾರ್ಟ್ನೆಸ್ ಇರಲಿಲ್ಲ. ಆ್ಯಂಡ್ ಕೆಲವೊಂದು ಕಡೆ ಕೇಳ್ತಿರ್ಲಿಲ್ಲ ಮಾತನ್ನ, ನೀವೇ ವಾಯ್ಸ್ ಜೋರು ಮಾಡ್ತೀರಿ ಅನ್ನೋ ಥರ ಇವ್ರು ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ. ಸೊ ಧನರಾಜ್ ಆಚಾರ್ಯ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಿಕಾಸ್ ಬೇರೆಯವ್ರು ಕೊಟ್ಟಿದ್ರೆ ಓಕೆ, ಪಾರ್ಟ್ನರ್ ಆಗಿ ಮೋಕ್ಷಿತಾನೇ ಕೊಟ್ಟರು. ಅದು ಬೇರೆ ಇದನ್ನು ಉದಾಹರಣೆ ತಗೊಳ್ತಾರೆ. ಯಾರು ಗೋಲ್ಡ್ ಸುರೇಶ್ ಅವ್ರಿಗೆ ಅನುಷ್ ಅವರು ಉತ್ತಮ ಕೊಡ್ತಾರೆ. ನನ್ನ ದುರದೃಷ್ಟನೇ ಏನೋ ನನ್ನ ಪಾರ್ಟ್ನರೇ ನನಗೆ ಏನು ಕಳಪೆ ಕೊಡ್ತಾರೆ ಅಂತ. ಸೊ ಪಾಪ ಬೇಜಾರಾಗಿದೆ ಧನರಾಜ್ ಆಚಾರ್ಯ ಅವ್ರಿಗೆ. ಅದಾದಮೇಲೆ ಇಲ್ಲಿ ಮೋಕ್ಷಿತಾ ಅವ್ರಿಗೆ ಹೇಳಿದಾಗ ಇಲ್ಲಿ ಮೇ ಬಿ ಮೋಕ್ಷಿತಾ ಅವ್ರ ಹೆಸರು ತಗೊಳ್ತಿರ್ಲಿಲ್ಲ ಅನ್ಸುತ್ತೆ ಧನರಾಜ್ ಆಚಾರ್ಯ ಅವರು. ಯಾವಾಗ ಮೋಕ್ಷಿತಾ ಅವ್ರು ತಗೊಳ್ತಾರೆ ಆಗ ಧನರಾಜ್ ಆಚಾರ್ಯ ಅವರು ನೀವೇ ಕಳಪೆ, ನೀವೇ ಅಹಂಕಾರಿ ಅಂದ್ಕೊಂಡು ಹಿಂಗೆ ಒಂದೊಂದು ಮಾತೊಂದು ಶುರು ಆಗುತ್ತೆ. ಫಸ್ಟ್ನೇ ರೀಸನ್ ಬಂದ್ಬಿಟ್ಟು ಏನು ಹೇಳ್ತಾರೆ, ಇವರು ಇನೋಸೆಂಟ್ ಇದ್ದಾರೆ, ನಾವು ತಿದ್ದಬೇಕು ಅಂತ ಮೋಕ್ಷಿತಾ ಅವ್ರು ಹೇಳಿದಾಗ ಗೌತಮಿಯವರು ನಾವು ಸರಿ ಪಡ್ಕೋಬೇಕು, ತಿದ್ಕೋಬೇಕು ಒಬ್ರಿಗೊಬ್ರು ಅಂತ ಹೇಳ್ತಾರೆ. ಸೊ ಓಕೆ, ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಯಾರು ಧನರಾಜ್ ಆಚಾರ್ಯ ಅವ್ರು ಹೇಳಿದ್ದು ಕರೆಕ್ಟ್ ಅನ್ನಿಸ್ತು. ಇಲ್ಲಿ ಯಾರು ಇನ್ನೋಸೆಂಟ್ ಅಲ್ಲ ಗುರು. ಏನಂದರೆ ಹನುಮಂತನ್ನೇ ಇನ್ನೋಸೆಂಟ್ ಅಂತೀವಿ, ಬಟ್ ಅವನೇ ಸಖತ್ತಾಗಿ ಆಡ್ತಾನೆ. ಸೊ ಅಲ್ಲಿ ಯಾರು ಇನ್ನೋಸೆಂಟ್ ಅಲ್ಲ, ಎಲ್ಲರೂ ಬುದ್ಧಿವಂತರೆ. ಅಲ್ಲಿ ಇನ್ನೋಸೆಂಟು ಅವ್ರು ಅದು ಇದು ಅನ್ನೋ ಅವಶ್ಯಕತೆ ಇಲ್ಲ. ಫಸ್ಟ್ನೇ ಪಾಯಿಂಟು ನಾನು ಧನರಾಜ್ ಆಚಾರ್ಯ ಅವ್ರದ್ದು ಸರಿ ಅಂತೀನಿ. ಇನ್ನು ನೆಕ್ಸ್ಟು ಬಂದು ಇಲ್ಲಿ ನಾನು ಮೋಕ್ಷಿತ ಅವ್ರು ಸರಿ ಅಂತೀನಿ. ಯಾಕೆ ಅಂದರೆ ಅಲ್ಲಿ ಇರೋ ಬರೋರ್ದು ಎಲ್ಲರೂ ಯೂಸ್ ಮಾಡಿರೋದ ಇವರು ಕಪ್ಪು ಪ್ಲೇಟು ಎಲ್ಲ ತೊಳಿತಾ ಕೂತ್ಕೊಂಡ್ರೆ ಬಿಗ್ ಬಾಸ್ ಮನೇಲಿ ಹೋಗಿರೋದು ಪಾತ್ರೆ ತೊಳೆಯೋಕೆ ಅನ್ನೋ ಒಂದು ಕ್ವಶನ್ನು ಬರುತ್ತೆ. ಅವ್ರ ಡಿಪಾರ್ಟ್ಮೆಂಟ್ಗೆ ಏನು ವಹಿಸಿದ್ದಾರೆ ಅಷ್ಟು ಮಾಡಿದ್ರೆ ಸಾಕು. ನನ್ನ ಪ್ರಕಾರ ಅಷ್ಟು ಸಾಕು ಗುರು. ಇಲ್ಲಿ ಅವ್ರು ಅದನ್ನೇ ಹೇಳಿರ್ತಾರೆ. ಆ ಪಾಯಿಂಟಲ್ಲಿ ನನಗೆ ತಪ್ಪಿಲ್ಲ ಅನ್ನಿಸ್ತು. ಅವ್ರ ಕೆಲಸ ಏನಿದೆ ಅಷ್ಟು ಮಾಡಿದ್ರೆ ಸಾಕು. ಏಕೆಂದರೆ ಬೇರೆ ಟಾಸ್ಕು ಆಡಬೇಕು, ಬೇರೆ ಕಡೆ ಎಂಟರ್ಟೈನ್ಮೆಂಟ್ ಕಡೆನೂ ಥಿಂಕ್ ಮಾಡಬೇಕು. ಸೊ ಅದು ಅಂದರೆ ನನಗೆ ಇವರಿಬ್ಬರು ಕಾನ್ವರ್ಜೇಷನಲ್ಲಿ ಕೆಲವೊಂದು ಈ ಕಡೆ ಸರಿ ಅನ್ನಿಸ್ತು, ಕೆಲವೊಂದು ಆ ಕಡೆ ಸರಿ ಅನ್ನಿಸ್ತು. ಇವ್ರಿಗೆ ಅಹಂಕಾರ ಅಂತೆಲ್ಲ ಮಾತುಗಳು ಬರುತ್ತೆ. ಇವರು ಅಷ್ಟೇ, ಮೋಕ್ಷಿತ ಅವರು ಅಷ್ಟೇ, ಅರ್ಥ ಆಯ್ತಾ ಅಂತ. ಲಾಸ್ಟ್ ಸೀಸನಲ್ಲಿ ನಮ್ಮ ಸಂಗೀತ ಅವ್ರದ್ದು ಹೌದಾ ಅನ್ನೋದು ಫೇಮಸ್ ಆಗಿತ್ತು. ಮೇ ಬಿ ಈ ಸೀಸನ್ನು ಅರ್ಥ ಆಯ್ತಾ ಅನ್ನೋದೇ ಫೇಮಸ್ ಆಗುತ್ತೆ. ನಿಜ ನಂಗೆ ಅದು ಅರ್ಥ ಆಯ್ತಾ ಅಂತ ಬಂದ ತಕ್ಷಣ ಧನರಾಜ್ ಆಚಾರ್ಯ ಅವ್ರು ರಿಪೀಟ್ ಮಾಡ್ತಾರಲ್ಲ ನಗುನೇ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಾದಮೇಲೆ ಹಂಗೆ ಒಬ್ರಿಗೊಬ್ರು ಇದು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಮೋಕ್ಷಿತ್ ಅವರು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ನನಗೆ. ಕೆಲವನ್ನ ನಾರ್ಮಲಾಗೆ ಹೇಳ್ಬೋದು, ಅದನ್ನ ಕಿರ್ಚ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಪದೇ ಏನು ಅರ್ಥ ಆಯ್ತಾ ಅದಂತೂ ಟ್ರೋಲ್ ಆಗ್ತಿದೆ. ಸೊ ಅದು ಅವಶ್ಯಕತೆ ಇಲ್ಲ. ಆ್ಯಂಡ್ ಏನಾಗ್ಬಿಡುತ್ತೆ ಅಂದರೆ ಇಲ್ಲಿ ಇವರೇ ಜೋರಾಗಿ ಇದು ಮಾಡಿದಾಗ ಇವರೇ ಏನು ಡಾಮಿನೇಟ್ ಮಾಡ್ತಿದ್ದಾರೇನೋ ಅನ್ನೋ ಥರನೇ ಪೋಟ್ರೆ ಆಗೋದು. ಒಟ್ಟಿನಲ್ಲಿ ಇಲ್ಲಿ ಈ ಕಡೆನೂ ತಪ್ಪಿದೆ, ಆ ಕಡೆನೂ ತಪ್ಪಿದೆ. ನೆಕ್ಸ್ಟ್ ಇವ್ರು ಧನರಾಜ್ ಆಚಾರ್ಯವ್ರಿಗೆ ಇನ್ನೂ ಬೇಜಾರಾಗಿದ್ದು ಅಂದರೆ ಭವ್ಯಗೌಡ ಅನ್ನು ಕಳಪೆ ಕೊಟ್ಟಿದ್ದು. ಯಾಕೆಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ತುಂಬ ಚೆನ್ನಾಗಿದ್ರಲ್ಲ, ಏನು ತಂಗಿ ಜಿಂಕೆ ಅಣ್ಣ ಜಿಂಕೆ ಅಂದ್ಕೊಂಡು. ಸೊ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರು ಅದೇ ರೀಸನ್ ಕೊಡೋಕೆ ಹೋಯ್ತಾರೆ.
ಬಟ್ ಅವ್ರು ಅದು ಕೊಡಬೇಡಿ ಹಂಗೆ ಹಿಂಗೆ ಅಂತಾರೆ. ಸೊ ಅವರು ಬೇರೆ ರೀಸನ್ ಎಲ್ಲ ಕೊಡ್ತಾರೆ. ಇಲ್ಲಿ ಅಂದರೆ 6 ಓಟು ಬಂದಿದೆ ಗುರು ಕಳಪೆಗೆ. ಏನು ಮಾಡೋಕ್ಕಾಗಲ್ಲ, ಈಗ ಮನೆಯವರೆಲ್ಲ ಮಾತಾಡಿದ್ದಾರೆ. ಇಲ್ಲಿ ಸ್ವಲ್ಪ ಇವ್ರು ಇಬ್ಬರು ಮಧ್ಯೆ ಕ್ಲಾಶ್ ಆಯ್ತಲ್ಲ, ಸೊ ಅದು ಹೈಲೈಟ್ ಆಯಿತು. ಒಟ್ಟಿನಲ್ಲಿ ಇಲ್ಲಿ ಧನರಾಜ್ ಆಚಾರ್ ಅವರು ಕಳಪೆಗೆ ಹೋದ್ರು. ಅದಾದಮೇಲೆ ಇಲ್ಲಿ ಮೋಕ್ಷಿತಾ ಅವರು ಅಳ್ತಾ ಇದ್ರು, ಅಹಂಕಾರ ಇದೆಯಾ ನನಗೆ ಡಾಮಿನೇಟ್ ಅಂದ್ಕೊಂಡು ಅಳ್ತಾ ಕೂತಿದ್ರು. ಇಲ್ಲಿ ಏನು ಜೈಲಿಗೆ ಹೋದಾಗ ಧನರಾಜ್ ಆಚಾರ್ ಅವ್ರು ಬೇರೆ ಥರನೇ ರಿಯಾಕ್ಟ್ ಮಾಡ್ತಾರೆ. ಅಂದರೆ ಅಷ್ಟು ಬೇಜಾರಾಗಿರುತ್ತೆ, ಅಷ್ಟು ಕೋಪನೂ ಬಂದಿರುತ್ತೆ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಗೋಲ್ಡ್ ಜೊತೆಗೆ ಅವರು ಕಳಪೆಯಾಗಿ ಹೋಗಿದ್ರು. ಸೊ ಡಿಫ್ರೆಂಟ್ ಧನರಾಜ್ ಆಚಾರ್ನೇ ನೋಡ್ದು ಅಂತ ಹೇಳ್ಬೋದು. ಇಲ್ಲಿ ತ್ರಿವಿಕ್ರಮ್ ಅವರು ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡ್ತಾರೆ, ಇನ್ನೊಂದು ಮಖ ಹೊರಗೆ ಬರ್ತಿದೆ ಅಂತ. ಎಸ್, ಇಲ್ಲಿ ನನಗನ್ಸೋ ಪ್ರಕಾರ ಕೆಲವ್ರು ಏನಂದರೆ ನಾವು ಪಾಸಿಟಿವ್ ಆಗೇ ಕಾಣಿಸ್ಕೋಬೇಕು, ಒಳ್ಳೆಯವರಾಗೇ ಇರಬೇಕು ಅಂತ ಇರ್ತಾರೇನೋ ಅಂತ ಅನ್ನಿಸ್ತಿದೆ. ಸೊ ಈ ಥರ ಒಂದು ಘಟನೆಗಳು ನಡೆದಾಗ, ಒಂದು ಅಗ್ರೆಷನ್ ಅಂತ ಬಂದಾಗ, ಸೊ ಇನ್ನೊಂದು ಮುಖಗಳು ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಒಂದು ಕಡೆ ಧನರಾಜ್ ಆಚಾರ್ ನೋಡಿ ಪಾಪ ಅಂತಲೂ ಅನ್ನಿಸ್ತು. ಇನ್ನೊಂದು ಕಡೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಬೇಕು, ಅವರಲ್ಲೂ ಅಗ್ರೆಷನ್ ಬರಬೇಕು, ಓಪನ್ ಅಪ್ ಆಗಬೇಕು ಅಂತಲೂ ಅನ್ನಿಸ್ತು. ಎಸ್, ಇದರಲ್ಲಿ ಯಾರು ತಪ್ಪು ಅಂತ ನೀವೇ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ನಾನು ಅಬ್ಸರ್ವ್ ಮಾಡಿರೋ ಹಂಗೆ ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೋಮೋ ಹಾಕುವಾಗ ಇಲ್ಲಿ ನೋಡಿ, ಇಲ್ಲಿ 6 ಜನನೂ ಏನು ಮಾಡಿದ್ದಾರೆ, ಕಳಪೆ ಕೊಟ್ಟಿದ್ದಾರೆ. ಬರೀ ಇವತ್ತೇ ಅಂತಲ್ಲ, ಓಕೆ ಇವತ್ತೇನೋ ಸ್ವಲ್ಪ ಇವ್ರದ್ದು ಹೈಲೈಟಾಗಿ ಮಾತಾಡಿದ್ರು, ಎಲ್ಲ ಓಕೆ. ಬಟ್ ಪ್ರತಿ ಸಲಿನೂ ಯಾರ್ದು ಮೋಕ್ಷಿತ ಅವ್ರದ್ದು ಪ್ರೋಮೋ ಹಾಕುವಾಗ ಏನು ಮಾಡ್ತಾರೆ, ಬರೀ ನೆಗೆಟಿವ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನ್ನಿಸ್ತು. ಮೋಕ್ಷಿತ ಸಾಂಗ್ ಹೇಳ್ತಾರಲ್ಲ ಅದನ್ನೆಲ್ಲ ಹಾಕಲ್ಲ, ಅಥವಾ ಏನೋ ಒಂದು ತಮಾಷೆಗೆಲ್ಲ ಮಾತಾಡೋಕೆ ಕೂತಿರ್ತಾರಲ್ಲ ಅದನ್ನೆಲ್ಲ ಹಾಕಲ್ಲ. ಯಾವಾಗ ಇವರು ನೆಗೆಟಿವ್ ಪಾಯಿಂಟ್ಸ್ ಕೊಡಬೇಕಾಗಿರುತ್ತೆ, ಈಗ ಯಾರು ಸುದೀಪ್ ಅವ್ರು ಕೇಳ್ತಾರೆ ಅವಾಗ ಆನ್ಸರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ನಾಮಿನೇಷನ್ ಬಂದಾಗ ನಾಮಿನೇಷನ್ ಬಗ್ಗೆ ಮಾತಾಡುವಾಗ, ಕಳಪೆ ಮಾತಾಡುವಾಗ, ಜಗಳ ಆಡುವಾಗ, ಒಟ್ನಲ್ಲಿ ಬರೀ ಅದೇನೋ ಗೊತ್ತಿಲ್ಲಪ್ಪ ಪ್ರೋಮೋ ಅಂತ ಹಾಕಿದ್ರೆ ಇವ್ರದ್ದು ಜಾಸ್ತಿ ನೆಗೆಟಿವ್ ಆಗಿ ಹಾಕಕ್ಕೆ ಟ್ರೈ ಮಾಡ್ತವ್ರೆ ಅಂತ ಪರ್ಸ್ನಲಿ ನನಗೆ ಅನ್ನಿಸ್ತು. ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ಅಥವಾ ಹಂಗೆ ಅನಿಸ್ಲಿಲ್ಲ ಅಂದರೂ ಕಮೆಂಟಲ್ಲಿ ತಿಳಿಸಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ. ನಿಮ್ಮ ಪ್ರಕಾರ ಉತ್ತಮ ಯಾರು, ಕಳಪೆ ಯಾರು? ಎಸ್, ಭವ್ಯಗೌಡ ಕ್ಯಾಪ್ಟನ್ ಆಗಿದ್ದು ಈ ಖುಷಿ ಆಯಿತಾ, ಬೇಜಾರಾಯಿತಾ, ಎಲ್ಲನೂ ಕಮೆಂಟಲ್ಲಿ ತಿಳಿಸಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಟ್ಟಿಲ್ಲ ಅಂದರೆ ಬೇಗ ಬೇಗ ಲೈಕ್ ಕೊಟ್ಬಿಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.